ಲಕ್ಷ್ಮೀಪುತ್ರ ಜನವರಿ, ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡೀತು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ. ಏನಕ್ಕೊಂದು ಇಷ್ಟು ಟೈಮ್ ಏನಕ್ಕಾಯ್ತು ಅಂದರೆ, ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ. ಅದರಲ್ಲಿ ಥಿಯೇಟ್ರಲ್ಲಿ 100 ಜನ ಇದ್ದರೆ 60 ಜನ ಫ್ಯಾಮಿಲಿನೇ ಇದ್ದರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅಂದ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ನಾನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು, ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನೇ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀಪುತ್ರ. ಇದು ಯಾವ ಥರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಈ ಕತೆ ಅಂದರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ನು ಕೆಲವರು ಯೂತ್ಸ್ಗೆ ಮಾಡಬೇಕಿತ್ತು, ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಪಿಕ್ಚರು. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದೆಯಾ ಹಲೋ. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳೋಕೆ ಹೋದರೆ ಸಾಕ್ಬಿಡೆ ನಮ್ಮದೇ 150 ಗೊತ್ತು ಇದೆಯಾ ಮೆಸೇಜು ಅಂತಾರೆ. ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ. ನಮ್ಮ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಕತೆಗೆ ಕೂತಿರ್ತಾರೆ. ಹಂಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ, ಅವ್ರವ್ರ ಕತೆ ಮಾಡಿ ಇಟ್ಕೊಂಡಿದ್ದಾರೆ. ನಂದು ಫಸ್ಟ್ ಡೈರೆಕ್ಷನು ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನು. ಆಮೇಲೆ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರಾಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ, ನಂದನ್ನು ಆಮೇಲೆ ಮಾಡ್ಕೊತೀನಿ, ಇದನ್ನು ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ, ಹೆಂಗೆ ಗೆಳೆಯರ ಮನ್ಸು ಕತ್ತೋಣ ಅಂತ ಅನ್ಬೋದು ನಾನು ಮೋಸ್ಟ್ಲಿ. ಯಾಕೆಂದ್ರೆ ನಂದು ಹಲೋ ಫುಲ್ ಕಡಿಮೆ ಆಗೈತೇನೋ. ಹಲೋ ಕೇಳಿಸ್ತಿದ್ಯಾ? ಹಿಂಗೆ ಎಷ್ಟೇ ಅಡೆತಡೆಗಳು ಬಂದ್ರು ಮುನ್ನುಗ್ಗಿ ಒಳ್ಳೆ ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ ಜೊತೆ ಲಕ್ಷ್ಮಿ ಇದ್ದಾರೆ. ಹೌದು. ಸೊ ಏನಕ್ಕೆ ಅಂದ್ರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ಹೊಟ್ಟೆವರ್ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಸಲ ನೆನ್ಸ್ಕೊತೀನಿ, ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ, ಇನ್ನೊಂದು ಸ್ಪೆಷಲ್ ಏನಂದರೆ, ನಮ್ಮ ಭಯ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ, ನನಗೂ ಅಮ್ಮ ಆಗಿದ್ದಾರೆ. ಸೊ ಅವ್ರು ಆದಿಲ್ಲ ನಮ್ಮ ಸಿನಿಮಾನು ಹೋಗಲಿ. ಯಾಕೆಂದರೆ ಲಕ್ಕಿ ಅಮ್ಮ, ಲಕ್ಷ್ಮಿ ಅಮ್ಮ. ಇದೊಂದು ಈ ಲಕ್ಷ್ಮೀ ಪುತ್ರ ಅಂದರೆ 2 ಥರನೂ ಅನ್ಕೊಬೋದು. ಒಂದು ಆ್ಯಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ, ಲಕ್ಷ್ಮಮ್ಮನ ಮಗ, ಸೊ ಲಕ್ಷ್ಮೀ ಪುತ್ರ. ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರೂ ಏನೇ ದುಡ್ಡಿದ್ರು ಹೇಳ್ತೀವಿ, ನೀನು ಬಿಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ. ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ, ಯೂತ್ಸ್ಗೆ ನೀನು ಬಿಡಮ್ಮ ಲಕ್ಷ್ಮೀ ಪುತ್ರ. ಸೊ ಇಬ್ಬರಿಗೂ ಇದೆ. ಇನ್ನು ಪ್ರತಾಪು ನಮ್ಮ ಹಳೆಯ ಸ್ನೇಹಿತರು, ಫಸ್ಟ್ ಪಿಕ್ಚರಲ್ಲಿ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ದರಿಂದ. ಸರಿ, ಒಂದು 20 ವರ್ಷನೂ ಹಳೇದೇ ತಾನೆ. ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆ ಪಾತ್ರ ಇದೆ, ಧರ್ಮಣ್ಣ ಅವರು ಮಾಡ್ತಿದ್ದಾರೆ.
ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ. ಎಲ್ಲ ಟೆಕ್ನಿಷಿಯನ್ಗಳನ್ನು ಕೂಡ ಎಲ್ಲ ತುಂಬ ದೊಡ್ಡವರೇ ಇದ್ದಾರೆ. ರವಿ ವರ್ಮ ಅವರು ಫೈಟ್ ಮಾಸ್ಟ್ರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, DOP ಬಂದು ನಮ್ಮ ಗಿರಿ ಅವರು. ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೀರೋಯಿನ್ ಇನ್ನೂ ಹುಡುಕಿಲ್ಲ. ಸದ್ಯಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು. ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ. ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬೇಡ್ರಿ, ನೀವೇ ಹೀರೋಯಿನ್ನು. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಅಲ್ಲ, ನಿಜವಾಗ್ಲೂ ನಮ್ಮ ಪಿಕ್ಚರ್ ಫಸ್ಟ್ ಹೀರೋಯಿನ್ ತಾರಮ್ಮ, ಸೆಕೆಂಡ್ ಹೀರೋಯಿನ್ ನಿಲ್ಲವರು. ಹಂಗೆ ನಾನೇನು ನೀನ್ ಹೀರೋ. ಆಡಬೇಕು ಅಂತ ಮನವಿ. ಎಲ್ರಿಗೂ ನಮಸ್ಕಾರ. ಭಾಳ ಹಳೇ ಫ್ರೆಂಡು ಅಂದ್ಬಿಟ್ಟು ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ 20 ವರ್ಷದ ಅಷ್ಟೇ ಫ್ರೆಂಡ್ಸು. ಲಕ್ಷ್ಮೀಪುತ್ರ ಅವನಾಗಲೇ ಲಕ್ಷ್ಮೀಪುತ್ರ ಆಗ್ಬಿಟ್ಟಿದ್ದಾನೆ. ಲಕ್ಷ್ಮೀಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀಪುತ್ರ ಅಂತ ಮಾಡ್ತಾಯಿದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀಪುತ್ರ ಅಂತ, ಹಂಗೆ ದೊಡ್ಡ ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸ್ವಾಮಿ ಅವರು. ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೆ ಒಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈಗ ಲಕ್ಷ್ಮೀಪುತ್ರ ಅಂತ ಇಟ್ಟಿದ್ದೀರ, ದುಡ್ಡು ಬರ್ತಾ ಇದೆ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಮಾಡು. ಅದಕ್ಕೆ ಅವಾಗ ಮನೆಗೆ ಸೊಸೆ ಬರ್ತದೆ. ನಿನಗಲ್ಲ, ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ. ಲಕ್ಷ್ಮೀಪುತ್ರಕ್ಕೆ ಆಲ್ ದಿ ಬೆಸ್ಟ್. ಇಲ್ಲ, ನಾನು ಇವನ ಜೊತೆ ಬಂದು ಎಲ್ಲರ ಜೊತೆ ಮೇಲತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಕೇಳ್ಕೊಂಡೆ. ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಷನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂತ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಅವರು ಇದ್ದಾರೆ, ಇರ್ತೇವೆ. ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು. ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು, ಸರ್ ನಾನು ಮಾಡ್ತಾ ಇಲ್ಲ, ಹೆಂಗೆ ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಕುಕ್ಕ ಮಾತಾಡಿ. ಲಕ್ಷ್ಮಿ ಇದ್ರೆ ಮಾತ್ರ. ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ. ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗಲಿ. ಧರ್ಮಣ್ಣ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀಪುತ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ. ಅಲ್ಲಿಂದ ಹಿಡಿದು ಲಕ್ಷ್ಮೀಪುತ್ರ ತನಕ ಬಂದು ನಿಂತಿದ್ದೀವಿ. ತುಂಬ ಹೆಮ್ಮೆ ಆಗುತ್ತೆ. ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಪಡ್ಡೆ ಹುಲಿ, ರಾಬರ್ಟು, ಇನ್ನು ಉಪಾಧ್ಯಕ್ಷ ಇಲ್ಲದೆ ಬೇಡ. ತುಂಬ ಖುಷಿಯಾಗೋದು ಏನಂತಂದರೆ, ನಾನು ಅಣ್ಣ ಅಂತ ಕರೆಯೋದವ್ರನ್ನ. ಆ್ಯಕ್ಚುಲಿ ನನಗಿಂತ 1 ವರ್ಷ ಚಿಕ್ಕವರು. ಯಾಕೆಂದರೆ ಅನುಭವ ಮತ್ತು ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ. ನನ್ನ ರೋಲ್ ಗೊತ್ತು ನನಗೆ. ಆ್ಯಕ್ಚುಲಿ ನಾನು ಫ್ರೆಂಡ್ ಅಲ್ವಾ ಸರ್? ನಾನು ಫ್ರೆಂಡ್. ಅಲ್ಲ, ಪ್ರತಾಪ್ ಅವ್ರ ಡೇಟ್ ಇರಲಿಲ್ಲ, ಹಂಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ. ಧರ್ಮಣ್ಣ ಡೇಟ್ ಇತ್ತು, ಕರೆದು ತಿಳಿಸಿಲ್ಲ. ಎಲ್ಲಿ ಸರ್ ನಾನು ಎಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಸರ್ ನಿಮಗೆ? ಯಾವತ್ತು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಹೇಳಿ? ಸುಮ್ಮನೆ ಹಂಗೆ ಒಂದು ಮಾತಾಡ್ಬಿಡೋದು. ಅಲ್ಲ, ನಾವು ಹಂಗೆ ಸುಮ್ಮನೆ ಸರ್. ಎಲ್ಲ ನಮ್ಮ ಬರ್ತಿಗಿರ್ತು ಬಿಟ್ಟೆ ಸರ್. ಬೇಡಿ ಸುಮ್ಮನೆ ತಮ್ಮ ತಮಾಷೆಗೆ ಹೇಳಿದ್ದಲ್ಲ, ಬರೆಯಕ್ಕೆ ಹೋಗ್ಬಿಡಿ. ತಮಾಷೆಗೆ ಎಲ್ಲ ಹೇಳ್ಬಿಟ್ಟು ತಮಾಷೆ ಸಖತ್ತಾಗಿ ಎಲ್ಲ ಹೇಳಿದ್ ಚೆನ್ನಾಗಿ ಹೇಳಿದ್ರಿ. ಕಂಟಿನ್ಯೂ. ಅವರಿಗೂ ಗೊತ್ತಾಗತ್ತೆ ಇದು ಕಾಮಿಡಿ ಸಿನಿಮಾ ಅಲ್ವಾ, ಎಲ್ಲ ಸೇರಿ. ಹಾಗೆ ಸರ್ದು ಮೊದಲನೇ ಇದು ಕಥೆಯಾಗಿ ಹೇಳಿದ್ರು, ತುಂಬ ಖುಷಿ ಆಯಿತು. ನಾನು AP ಸರ್ಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗ್ಲೂ ಒಂದು ಕಾಲ್ ಅಮ್ಮಗೆ ಮಾಡೇ ಮಾಡ್ತಾರೆ ಅಂತ. ಯಾಕೆಂದರೆ ಕತೆ ಕೇಳಿದಾಗ ಕೊನೆ 15-20 ನಿಮಿಷ ಏನಿದೆ ಖಂಡಿತವಾಗ್ಲೂ ಹೇಳ್ತಾರೆ. ಅಂಥದ್ದೊಂದು ಎಮೋಷ್ನಲ್ ಟಚ್ ಕೊಟ್ಟಿದೆ. ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ. ತುಂಬ ಖುಷಿ ಆಯಿತು. ಆಮೇಲೆ AP ಅರ್ಜುನ್ ಸರ್ ಅಂಬಾರಿ ನೋಡಿದಾಗ ಅನಿಸಿತ್ತು ಇವರು ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಇನ್ನೂ ಆ್ಯಕ್ಟ್ ಮಾಡೋಕ್ಕಾಗಲಿ, ನೆಕ್ಸ್ಟ್ ಮಾಡ್ತೀನಿ. ಆದರೆ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಅದ್ರಿಗೆ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ, ಆಮೇಲೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ತೀವಿ, ಅದಂತೂ ಖಂಡಿತವಾಗ್ಲು. ಯಾಕೆಂದರೆ AP ಅರ್ಜುನ್ ಅಂದ್ರೆ ಚಾನ್ಸೇ ಇಲ್ಲ ಅಂತಾರೆ. ಸೊ ಯಾಕೆ ಚಾನ್ಸ್ ಇದೆ ಅಂದರೆ, ಇದರಲ್ಲಿ AP ಅರ್ಜುನ್ ಅವ್ರ ಬ್ಯಾನರು, ನಮ್ಮ ಅನ್ನಪೂರ್ಣ ಮೇಡಮ್ ಪ್ರೊಡ್ಯೂಸರು, ಡೈರೆಕ್ಟ್ರು ಬಂದು ಸ್ವಾಮಿಯವರು,
ಹಂಗಾಗಿ ನಮಗೆ ಗೊತ್ತಿಲ್ಲ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಲಕ್ಷ್ಮೀಪುತ್ರ ಅಂತ ಇಟ್ಕೊಂಡು ವರಮಹಾಲಕ್ಷ್ಮಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ದೊಡ್ಡ ದೊಡ್ಡ ಸಿನಿಮಾ ಯಾವುದು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮೀ ಪುತ್ರ. ಅವನಾಗಲೇ ಹೇಳಿದ ಚಿಕ್ಕಣ್ಣ, ಡೈರೆಕ್ಟರ್ AP ಅರ್ಜುನ್ ಕೂಡ ಹೇಳಿದರು. ಒಂದು ಅರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಪುತ್ರ. ಸೊ ಇದು ಆಕ್ಚುಲಿ ರಿಯಲ್ ಲಕ್ಷ್ಮೀ ಪುತ್ರ ಆಗೋದು ಈ ಸಿನಿಮಾ ಆದಮೇಲೆ. ಇಲ್ಲಿ ಬಲಗಡೆ ಕೂತಿದಾರಲ್ಲ AP ಅರ್ಜುನ್ ಮತ್ತೆ ಶ್ರೀಮತಿ ಅರ್ಜುನ್ ಅವರು ಮತ್ತೆ ರವಿಕಿರಣ್ ಅವರು ನನಗೆ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ. ಬರ್ಸ್ಕೋಬೇಕಾ? ಮಾತಲ್ಲಿ ನಂಬೇಡಿ, ಬರ್ಸ್ಕೊಡಿ ಅಂತ ನನಗೆ ಬುದ್ಧಿವಂತ. ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನು ಕೇಳಿದೆ, ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ. ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್. ನನಗೆ ಅಫ್ಕೋರ್ಸ್ ಇತ್ತೀಚೆಗೆ ಒಂದೆರಡು ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಪ್ಕೊಳ್ಳೋಂಥ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಅರ್ಜುನ್ ಕೇಳಿದಾಗ ಸ್ವಲ್ಪ ದಿನ ಅದು ಅಂದರೆ ನಾನು ಮಾಡೋದಿಲ್ಲ ಅಂತ ಎಲ್ಲ ಹೇಳಿದೆ. ಇಲ್ಲ ನೀವು ಕತೆ ಕೇಳಿ ಕತೆ ಕೇಳಬೇಕಾ? ಯಾಕಂದರೆ ಈಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಬಾಂಡೆಡ್ ಸ್ಕ್ರಿಪ್ಟ್ನ ಕೊಟ್ಬಿಡ್ತಾರೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳೋದು ತುಂಬ ಜನ ಜಾಸ್ತಿ. ಕತೆ ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸತಿ ಹಿಂಜರಿಕೆ ಇದ್ದು ಅವ್ರು ಆ ಥರ ಮಾಡ್ತಾರೆ, ಒಂದು ಸತಿ ಕತೆ ಹೇಳ್ತೀನಿ ಅಂತಲೂ ಬರ್ತಾರೆ. ಅರ್ಜುನ್ ಮತ್ತು ಡೈರೆಕ್ಟ್ರು ಇಬ್ಬರು ಮನೆಗೆ ಬಂದಾಗ ಅಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮ ಹೇಳಿದಾಗೆ ಮತ್ತು ಕುರಿ ಹೇಗಾಗುತ್ತೆ ಅಂತಂದರೆ ಪಿಕ್ಚರ್ ಮುಗಿಯೋಷ್ಟರಲ್ಲಿ ಇಮಿಡಿಯೇಟಾಗಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದನ್ನು ಮಾತ್ರ 100% ಸತ್ಯ. ಬಹುಶಃ ನೀವೆಲ್ಲರೂ ಅದು ನೋಡ್ತೀರಿ, ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟ್ರಲ್ಲಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದರೆ ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ ಬಿಟ್ಟರೆ ಇನ್ಯಾರೂ ಸೂಟ್ ಆಗೋದೇ ಇಲ್ವೇನೋ. ಕತೆ ಹೇಳ್ತಾ ಇರ್ಬೇಕಾದ್ರೆ ನನಗೇನು ಫಸ್ಟ್ ಚಿಕ್ಕಣ್ಣ ಅಂತ ಹೇಳಿದ್ದಿಲ್ಲ. ಚಿಕ್ಕಣ್ಣ ಅದಕ್ಕೆ ಮುಂಚೆ ನಂಗೆ ಫೋನ್ ಮಾಡಿ ಹೇಳಿದ್ದ, ಬಟ್ ನಾನು ಇದೇ ಕಥೆಯನ್ನು ನನಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನ್ ಕೂಡ ಮಾಡಿಕೊಂಡು, ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕಣ್ಣಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನಿಸುತ್ತೆ. ಒಂಥರ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು. ಬಹುಶಃ ಅದು ಚಾರ್ಲಿ ಚಾಪ್ಲಿನ್, ನಮ್ಮ ನರಸಿಂಹರಾಜುರವರು ಅಥವಾ GV ಅಯ್ಯರ್ ಅವರು ಈ ಥರದ ಒಂದು ಪಾತ್ರಧಾರಿಗಳು ಮಾಡುವಂಥ ಕಥೆಯಲ್ಲಿ ಒಂಥರ ಎಲ್ಲವನ್ನೂ ಹೇಳ್ಕೊಳ್ಳುವಂಥ, ಅದನ್ನು ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ, ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಯಾವುದೇ ಒಂದು ಕಥೆಯಲ್ಲಿ ನನಗೆ ಯಾವುದೇ ಒಂದು ವೇಸ್ಟ್ ಆಗಿ ಬಂದು ಹೋಯಿತು ಕ್ಯಾರೆಕ್ಟ್ರು ಅಂತ ಅನ್ನಿಸ್ಲೇ ಇಲ್ಲ. ಇವನು ಹೇಳ್ತಾ ಇರ್ಬೇಕಾದ್ರೆ ನಾನು ತುಂಬ ಖುಷಿ ಅನ್ನಿಸ್ತು ಆ ಕತೆ ಕೇಳಿ. ನಾನು ಅದೇ ಅಂದೆ, ನಾನು ಯೂಶಲಿ ಅಳಬಾರ್ದು ಅಂದ್ಕೊಳ್ತೀನಿ, ಯಾಕಂದರೆ ನಾನು ಹತ್ರ ಒಂಥರ ಎಲ್ಲರೂ ನೀನು ಅಳಬೇಡ ಅಂತಾರೆ, ಅದಕ್ಕೋಸ್ಕರ ಅಳಬಾರ್ದು ಅಂದರೆ ನಾನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಲಾಸ್ಟ್ 20 minutes ಅಫ್ಕೋರ್ಸ್ ಒಳ್ಳೊಳ್ಳೆ ಲೊಕೇಶನನ್ನು ಆರಿಸಿದ್ದಾನೆ. ಅದರಲ್ಲೂ ವಾರಣಾಸಿ, ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ. ಇದರಲ್ಲಿ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿಯಲ್ಲಿ, ಕಾಶಿಯಲ್ಲಿ. ಅದೊಂಥರ ಹೇಗಿದೆ ಅಂತಂದರೆ ಆ ಕತೆಗೂ ವಾರಣಾಸಿಗೂ ಮತ್ತು ಆ ಎಂಡಿಂಗ್ ಅನ್ನೋದು ತುಂಬ ಕೂಡಿ ಬಂದಿದೆ. ಅದು ಅದರಲ್ಲಿ ಡೈರೆಕ್ಟರು ಆಫ್ಕೋರ್ಸ್ ಅವರೇನು ಕತೆ ಮಾಡಿದರು ಅದೆಲ್ಲ ಈಗ ಕೇಳಿದೆ ನಾನು. ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿ ಡೈರೆಕ್ಟ್ರು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅವರು. ಆದರೆ ನಾನು ಅವೆಲ್ಲ ಅಂದ್ಕೊಂಡೆ, ಒಳ್ಳೆ ಡೈರೆಕ್ಟರ್ ಕೈಲಿ ಬಂದಿದೆ ಸಬ್ಜೆಕ್ಟ್ ಇದು ಅಂತ. ಯಾಕಂದರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರು ಸ್ವಾಮಿಗಳು ಅವ್ರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ರು. ತುಂಬ ಖುಷಿ ಅನ್ನಿಸ್ತು ನನಗೆ. ಅಂದರೆ ಎಸ್, ಒಂದು 2025ಗೆ ನನ್ನ ಚಿತ್ರಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ, ದೊಡ್ಡ ಕಥೆ ಜೊತೆಗೆ, ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ, ಸ್ಕ್ರೀನ್ ಪ್ಲೇ ಜೊತೆಗೆ, ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ಚಿಕ್ಕಣ್ಣ ನಾನು ಈಗಲೇ ಕೇಳ್ತಾ ಇದ್ದೆ, ಕಿರಾತಕನೇ ನೀನು ಫಸ್ಟ್ ಸಿನಿಮಾನ ಅಂತ. ಯಾಕಂದರೆ ಆವಾಗ ಬಂದಿದ್ದ ಚಿಕ್ಕಣ್ಣಗೂ ಇವಾಗ ಬಂದಿದ್ದ ಚಿಕ್ಕಣ್ಣಗೂ ತುಂಬ ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ, ಆದರೆ ಗುಣದಲ್ಲಿ ಹಾಗೇ ಇದ್ದಾನೆ. ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ. ಬೆಳೆದಿದ್ದಾನೆ, ತುಂಬ ಪಾತ್ರಗಳನ್ನು ಮಾಡಿದ್ದಾನೆ, ಜನಪ್ರಿಯನಾಗಿದ್ದಾನೆ, ತುಂಬ ಜನಕ್ಕೆ ಹತ್ತಿರ ಆಗಿದ್ದಾನೆ. ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ, ಅದಂತೂ ಬರೆದಿಟ್ಕೊಳ್ಬೋದು. ಅವನು ಬರೀ ಕಾಮಿಡಿ ರೋಲು ಅಥವಾ ಹೀರೋ
ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತಾನೆ. ಎಲ್ಲರಿಗೂ ಇಂತಹ ಒಂದು ಕ್ಯಾರೆಕ್ಟರ್ ಮಾಡಬೇಕಪ್ಪ ಅಂತ ನಿಜವಾಗ್ಲೂ ಅನಿಸೋಂಥ ಕ್ಯಾರೆಕ್ಟರ್ ಅದು. ಕುರಿ ಬಗ್ಗೆ ಹೇಳಬೇಕೇ ಆಗಿಲ್ಲ. ಅವನು ಏನು ಪಾತ್ರ ಕೊಟ್ಟರು